ಶರ್ಮಿಳಾ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನೇ ಅದು? ನನ್ನ ಬ್ಯೂಟಿ ಪಾರ್ಲರ್ ಪಾರ್ಟ್ನರ್ಶಿಪ್ನ ನಿಂಗೆ ಕೊಟ್ಬಿಡ್ತೀನಿ. ನಂಗೆ ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಬೇಕು ಕಣೆ, ಕೊಡಿಸ್ತೀಯಾ? ಅಷ್ಟೊಂದು ಹಣ ನಿನ್ಗ್ಯಾಕೆ ಬೇಕೀಗ? ನನ್ನ ಮಗಳಿಗೆ ಮದುವೆ ಗೊತ್ತಾಗಿದೆ ಅಲ್ವಾ, ಹೇಗಾದರೂ ಮಾಡಿ ಹಣ ಕೊಡಿಸ್ಬಿಡು. ವಿಚಾರಿಸಿ ನೋಡ್ತೀನಿ. ನೋಡು, ನಿನ್ನ ಫ್ರೆಂಡು ಲಿಂಗರಾಜು ಇದ್ದಾರಲ್ಲ, ಅವ್ರು ದೊಡ್ಡ ಶ್ರೀಮಂತರು ತಾನೇ. ನಿನಗೆ ಅಂತ ಹೇಳಿದ್ರೆ ಕೊಟ್ಟೇ ಕೊಡ್ತಾರೆ. ಓಕೆ, ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ನೀನೇ ಕೇಳು. ನಾನು ಒಂದು ಮಾತು ಹೇಳ್ತೀನಿ. ಓಹೋ, ಬನ್ನಿ ಬನ್ನಿ. ಯಾಕೆ ಲೇಟ್ ಮಾಡಿಬಿಟ್ರಿ? ಕೂತ್ಕೋ ಸುಜಾತ. ಕೂತ್ಕೊಳ್ಳಿ. ತಗೋತೀರೇನೋ? ಇಲ್ಲ, ನನಗೆ ಅಭ್ಯಾಸ ಇಲ್ಲ. ನೀನ್ ತಗೋ. ನನ್ನ ಪಾರ್ಟ್ನರ್ ಸುಜಾತ ಗೊತ್ತಲ್ಲ ನಿಮ್ಗೆ? ಓಹೋ, ಚೆನ್ನಾಗೂ ಗೊತ್ತಿದೆ. ಬ್ಯೂಟಿ ಪಾರ್ಲರ್ ಬಂದಾಗ್ಲೆಲ್ಲ ಇವ್ರನ್ನೇ ನೋಡ್ತಾ ಇರ್ತೀನಿ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಅದಕ್ಕೆ ಬಂದಿದ್ದಾಳೆ. ಓಹೋ, 1 ಲಕ್ಷ ರೂಪಾಯಿ ಮದುವೆಗೆ? ನನ್ನ ಬ್ಯೂಟಿ ಪಾರ್ಲರ್ ಪಾರ್ಟ್ನರ್ಶಿಪ್ನ ಶರ್ಮಿಳಂಗೆ ಕೊಟ್ಬಿಡ್ತೀನಿ. ಬ್ಯೂಟಿ ಪಾರ್ಲರಾ? ಎಷ್ಟು ಮಹಾಬಾಳಿತ್ತು. ಹಬ್ಬಬ್ಬ ಅಂದ್ರೆ 30,000. ಲಕ್ಷ ಕೇಳಿದ್ರಿ? 70,000 ಸಾಲ ಅಂತ ಕೊಟ್ಟಿರಿ, ಬಡ್ಡಿ ಸಮೇತ ತೀರಿಸ್ತೀನಿ. ಒಂದ್ ವೇಳೆ ತೀರ್ಸಕ್ಕಾಗದೆ ಇದ್ರೆ ಆಗೇನು ಮಾಡ್ತೀರಿ? ಮನೆ ಕತೆ ಮುಂಚೆನೆ ಮುಗಿದು ಹೋಗಿದೆ. ಇನ್ನು ನಿಮ್ಮ ನಾಡ ಇಟ್ಕೊಂಡು ನಾವು ಸಾಕೋಬೇಕಷ್ಟೆ. ಮಿಸ್ಟರ್, ಏನ್ ಮಾತಾಡ್ತಿದ್ದೀರಾ ನೀವು? ಇದ್ದದ್ದಿದ್ದ ಹಾಗೆ ಮುಚ್ಚು ಮರೆ ಇಲ್ಲದೆ ಹೇಳ್ತಾ ಇದ್ದೀನಿ. ನೀವು ಹೂ ಅಂದ್ರೆ ಲಕ್ಷ ಈಗ ತರಿಸ್ತೀನಿ. ನಿನ್ ಬಗ್ಗೆ ಬರೀ ಕೇಳಿದ್ದೆ, ಈಗ ತಿಳ್ಕೊಂಡ ಹಾಗಾಯ್ತು. ಶರ್ಮಿಳಾ, ಮೊದ್ಲೇ ನೀನು ಹೀಗೆ ಅಂತ ಹೇಳಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಇವನಿಗೆ ಬಚ್ಚಲ್ ಮನೆಗೂ ದೇವ್ರ ಮನೆಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಅದು ಚೆನ್ನಾಗೂ ಗೊತ್ತಿದೆ. ಮನೆ ಅಂದಮೇಲೆ ದೇವ್ರ ಮನೇಲೆ ಇರಕ್ಕಾಗತ್ತಾ? ಬಚ್ಚಲು ಮನೆಗೂ ಹೋಗ್ಬೇಕಾಗುತ್ತೆ. ಹಾಗಂತ ಬಚ್ಚಲು ಮನೇಲೆ ಇರಕ್ಕಾಗತ್ತಾ? ದೇವ್ರ ಮನೆಗೂ ಬರಬೇಕಾಗುತ್ತೆ. ಹೀಗೆ ಆ ಮನೆ ಈ ಮನೆ ಅಂತ ಓಡಾಡ್ಕೊಂಡಿದ್ರೇನೆ ಅದು ಒಂದು ಮನೆ ಅನ್ನಿಸ್ಕೊಳ್ಳೋದು. ನಿಮ್ಮಂಥವ್ರ ಮನೆ ಹಾಳಾಗ ನಿನ್ನ ಹಣನೂ ಬೇಡ, ಸಹಾಯನೂ ಬೇಡ.